ನೋಡಿ, ಪರಂ ಅಪರೂಪದಲ್ಲಿ ಅಪರೂಪ, ರೇರೆಸ್ಟ್ ಇನ್ ರೇರೆಸ್ಟ್ ಕೇಸ್. ಈಗ ಕೆಲವಷ್ಟು ಜನ ಮಾತಾಡ್ತಾರೆ, ಕರ್ಕೊಂಡು ಹೋದ್ರು, ಹೊಡೆದ್ಬಿಟ್ರು, ಏನಲ್ಲಿ ಐ ವಿಟ್ನೆಸ್ ಇಲ್ಲ, ಏನಿಲ್ಲ, ಎಂಥದ್ದಿಲ್ಲ ಅಂದರೆ ಒಬ್ಬನ ಇಟ್ಕೊಂಡು ಎತ್ತಾಕೊಂಡಿಲ್ಲ ನನ್ನ ಹತ್ರ ತಂದ್ಬಿಡಿ ಅಂತ ಒಂದು ಆದೇಶ ಮಾಡ್ತಾನಲ್ಲ ಒಬ್ಬ ಮನುಷ್ಯನ, ಆ ಅಪರಾಧ ಎಲ್ಲಕ್ಕಿಂತ ದೊಡ್ಡ ಅಪರಾಧನೇ ಅದು. ಅವ್ರಿಗೆ ಗೊತ್ತಿರ್ತದೆ ಒಬ್ಬ ಮನುಷ್ಯನಿಗೆ ಎಷ್ಟು ಮಟ್ಟಿಗೆ ಹೊಡೆದ್ಬಿಟ್ರೆ ಸತ್ತೋಗ್ತಾನೆ ಅಂತ. ಯಾಕೆಂದ್ರೆ ಕೈ ಮತ್ತೆ ಕಾಲು, ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ವೆಪನ್. ಅನ್ಕಾನ್ಸಿಯಸ್ ಆದ್ಮೇಲೆ ಹೊಡಿಗೆ ಶುರು ಮಾಡ್ಬಿಟ್ರೆ ಆ ಮನುಷ್ಯ 100ಕ್ಕೆ 100 ಸತ್ತೋಗ್ಬಿಡ್ತಾನೆ. ನಮ್ಮವ್ರು ಏನ್ ಮಾಡ್ತಾರೆ, ಅನ್ಕಾನ್ಸಿಯಸ್ ಆದ ತಕ್ಷಣ ಹೇಳೋ ಮೇಲೆ ನಮ್ಮನ್ನು ಅಟ್ಕಾಡ್ತಿ ಅಂತ ಅಂದ್ಬಿಟ್ಟು ಇನ್ನೊಂದು ಕೊಡಕ್ಕೆ ಹೋಗ್ತಾರೆ. ಆಮೇಲೆ ಬಲವಾದಂತಹದ್ದು ಏನು ತಲೆಯ ಹಿಂಭಾಗಕ್ಕೆ ಒಂದು ಹೊಡೆದಾಗ ತಳ್ಳಿದಾಗ ಆ ವೆಹಿಕಲ್ಗೆ ಹೋಗಿ ಅದು ಹಿಂದ್ಗಡೆ ಇಂಟರ್ನಲ್ಲಿ ಬ್ಲೀಡಿಂಗ್ ಆಗಿ ಅದು ರಪ್ಚರ್ ಆಗಿಬಿಟ್ಟು ಅದೇ ಮೇಜರ್ ಕಾಸ್ ಆಗಿದೆ ಸಾಯೋದಕ್ಕೆ ಅಂತ. ಸಮೇತ ಏನಾದರೂ ಕೂದಲುಗಳು ಅಂಟ್ಕೊಂಡಿತ್ತ ವೆಹಿಕಲ್ಗಳಿಗೆ, ಟೈರ್ ಮಾರ್ಕ್ಸ್, ಯಾವ ಗಾಡಿ ಹೋಗಿದೆ, ಯಾವ ಗಾಡಿ ಬಂದಿದೆ. ಕೊಲ್ಲಬೇಕಾದಂಥ ಸಮಯದಲ್ಲಿ ಈ ಮನುಷ್ಯ ಆಕ್ಟರ್ ಅಲ್ಲಿದ್ನಾ ಇಲ್ವಾ? ಪರಮವರೇ ನೋಡಿ, ಈ ಕೃತ್ಯನ ನಾನು ಸಾಮಾಜಿಕ ದುಷ್ಕೃತ್ಯ ಅಂತ ಕರಿತೀನಿ. ಕೃತ್ಯ ಅನ್ನೋದೇ ಬೇರೆ, ಸಾಮಾಜಿಕ ದುಷ್ಕೃತ್ಯ ಅನ್ನೋದೇ ಬೇರೆ. ನಾವು ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸಮಾಜದ ಮಧ್ಯೆ ಇದ್ದೀವಿ. ಬೆಳಗ್ಗೆ ಇದ್ದರೆ ಸಾಮಾಜಿಕವಾಗಿ ನಮ್ಮ ಹಿಂದೆ ಸಾವಿರಾರು ಜನ, ಲಕ್ಷಾಂತರ ಜನಗಳಿದ್ದಾರೆ, ಇದನ್ನು ನೋಡ್ತಾ ಇರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಅದು ಯಾವುದೇ ಏನೇ ಮಾಡಿದ್ರೂ ಅದು ಸಾಮಾಜಿಕ ಅಪರಾಧಗಳಾಗಿ, ಸಾಮಾಜಿಕ ದುಷ್ಕೃತ್ಯಗಳಾಗಿ ಪರಿಣಾಮ ಆಗಿಬಿಡ್ತವೆ. ಸಾಮಾನ್ಯವಾಗಿ ಈ ಕೃತ್ಯಗಳು ಬೇರೆಯವ್ರು ಮಾಡಿದ್ರೆ ಕೃತ್ಯಗಳಾಗಿ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ನಾವು. ಇದನ್ನು ಆಗಲ್ಲ. ಈ ಪ್ರಕರಣ ಒಂದು ಮೆಸೇಜು ಅಂತ ಅಂದರೆ ಹೆಂಡತಿಗೆ ಬಂದಂಥ ಒಂದೇ ಒಂದು ಸಣ್ಣ ಮೆಸೇಜು, ಅದು ಮೆಲೇಷಿಯಸ್ ಮೆಸೇಜ್ ಅಂತ ಕರಿತೀವಿ. ಭಾಳ ಏನೋ ಒಂದು ಕೆಟ್ಟ ಮೆಸೇಜ್ ಕಳಿಸಿರ್ತಕ್ಕಂಥದ್ದು. ಯಾವುದು ಅಂತ ಇನ್ನೊಂದು ತನಿಖಾಧಿಕಾರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಯಾವುದು ಕಳಿಸಿದ್ದಾರೆ, ಎಷ್ಟು ಕೆಟ್ಟ ಮೆಸೇಜ್ ಕಳಿಸಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಇಂಥ ಮೆಸೇಜ್ ಬಂದ ತಕ್ಷಣವೇ ಅದನ್ನು ಇನ್ನೊಬ್ಬ ಯಾರೋ ಅವನ ಮನೇಲಿರ್ತಕ್ಕಂಥ ಅವನ ಹುಡುಗನಿಗೆ ಹೇಳಿ, ಅದರ ಮುಖಾಂತರ ಆ ಮನುಷ್ಯನಿಗೆ, ಇವರ ಗಂಡನಿಗೆ ಗೊತ್ತಾಗಿ ಅದರ ಬಗ್ಗೆ ಅರೆ ಈ ಥರ ಕಳಿಸಿದ್ದಾನಲ್ಲ, ಇವ್ನಿಗೆ ಹಿಡ್ಕೊಂಡು ಬನ್ನಿ ಏನು ಅನ್ನುವಂಥ ಆದೇಶ ಇದೆಯಲ್ಲ, ಅದೇ ಸಾಮಾಜಿಕ ದುಷ್ಕೃತ್ಯ. ಒಬ್ಬ ಸಮಾಜ ಪರವಾಗಿರ್ತಕ್ಕಂಥವನು, ಸಮಾಜಮುಖಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಏನೇ ಒಂದು ಅಪರಾಧ ಮನೋಭಾವನೆಯಲ್ಲಿ, ಮನೋಪ್ರವೃತ್ತಿನಲ್ಲಿ ಅವನ ತಲೆಯಲ್ಲಿ ಈಚೆ ಬಂದಂಥ, ಅವನ ಬಾಯಿನಲ್ಲಿ ಈಚೆ ಬಂದಂಥ ಯಾವುದೇ ಪದಗಳು ಸಾಮಾಜಿಕ ದುಷ್ಕೃತ್ಯವಾಗಿ ಪರಿಣಾಮ ಆಗಿಬಿಡ್ತವೆ. ಆ ಕಾರಣಕ್ಕೆ ಪ್ರಪ್ರಥಮವಾಗಿ ಅವನು ಈ ಥರ ಒಂದು ಅವನು ಏನೇ ಮನಸ್ಥಿತಿ ಬದಲಾಗಿರಲಿ, ಅದು ಏನೇ ಆಗಿರಲಿ, ಅದು ಯಾವುದೇ ಮೆಸೇಜ್ ಆಗಿರಲಿ, ಈ ಆದೇಶ ಕೊಟ್ಟಾಗಲೇ ಅಲ್ಲಿಗೆ ಅವನ ಕುಬ್ಜತೆ ತೋರಿಸ್ಬಿಡುತ್ತೆ. ಅವನ ಮನಸ್ಸಿನ ಕುಬ್ಜತೆ ಮತ್ತು ಆ ಮನಸ್ಸಿನ ಮನೋಪ್ರವೃತ್ತಿ ಮತ್ತು ಅವನ ಮನಸ್ಸಿನ ಈ ಅಪರಾಧ ಮನೋಪ್ರವೃತ್ತಿ ಎತ್ತಿ ತೋರಿಸೋಕೆ ಪ್ರಾರಂಭ ಆಗಿಬಿಡುತ್ತೆ. ಯಾವಾಗ ಒಬ್ಬ ಮನುಷ್ಯ ಅಪರಾಧ ಮನೋಪ್ರವೃತ್ತಿಗೆ ಸರೆಂಡರ್ ಆಗಿಬಿಡ್ತಾನೋ, ಅದರಿಂದ ಆಚೆ ಬರೋಕ್ಕಾಗಲ್ವೋ, ಅದನ್ನು ಓವರ್ಕಮ್ ಮಾಡುವಷ್ಟು ಶಕ್ತಿ ಅವನು ಬೆಳೆಸ್ಕೊಂಡಿರಲ್ವೋ, ಸುತ್ತ ಇರ್ತಕ್ಕಂಥ ಈ ಕೆಟ್ಟ ಪಟಾಲಂಗಳು ಅದನ್ನು ಪ್ರತಿ ದಿವಸ ಚೆನ್ನಾಗಿ ನೀರು ಹಾಕಿ ಆ ಮನೋಪ್ರವೃತ್ತಿನ, ಕೆಟ್ಟ ಮನೋಪ್ರವೃತ್ತಿನ ಬೆಳೆಸ್ತಾ ಇರ್ತಾರೋ, ಅಲ್ಲಿವರೆಗೂ ಇಂಥ ಒಂದು ಅಪರಾಧ ಪ್ರವೃತ್ತಿ ಬೆಳೀತಾನೆ ಇರ್ತದದು. ಆ ಕಾರಣಕ್ಕೆ ಸಂಘ ಏನು ಸನ್ಯಾಸಿ ಕೆಟ್ಟ ಅಂತ ಕೇಳ್ತಾರಲ್ಲ, ಅದು ಸಾವಾಸಿಯಿಂದ ಸನ್ಯಾಸಿ ಕೆಟ್ಟ ಅಂತ, ಆ ಥರ ಪ್ರಕರಣ ಇದೆ. ಆ್ಯಕ್ಚುಲಿ ಇವನು ಆಚೆ ಬರೋಕ್ಕಾಗಲಿಲ್ಲ ಭಾಳ ದಿವಸದಿಂದ. ಒಂದರಿಂದ ಒಂದು ದುಡ್ಡು ಕೊಡುವಂಥದ್ದು, ದುಡ್ಡು ಕೊಡದವ್ರನ್ನ ಕರ್ಸ್ಕೊಳ್ಳುವಂಥದ್ದು, ಅವ್ರ ಮಾತುಕತೆ ಮಾಡುವಂಥದ್ದು, ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲ ನಡೆದಿದೆ ಒಳಗಡೆ ಹಲವಾರು ಇನ್ಸಿಡೆಂಟ್ಗಳು. ಮೊದಲನೇ ಪ್ರಕರಣ ಅಲ್ಲ. ಯಾವುದೇ ಮನುಷ್ಯನಿಗೆ ನಾನು ಅಂತ ಅನ್ನುವಂಥ ಅಹಂಕಾರ, ದುರಹಂಕಾರಗಳು, ನನ್ನ ಹತ್ರ ದುಡ್ಡಿದೆ, ಆಮೇಲೆ ನಾನು ಹೇಳಿದ್ರೆ ಮಾತಾಡ್ತಾರೆ ಯಾರು ಬೇಕಾದರೂ ಫೋನ್ಗಳು ತಗೊಳ್ತಾರೆ, ಮಿನಿಸ್ಟ್ರುಗಳು ಬೇಕಾದ್ರೂ ಅನ್ನುವಂಥ ಒಂದು ಕೆಟ್ಟ ಚಟ ಬರುತ್ತೆ ನೋಡಿ, ಎಷ್ಟು ದುರಹಂಕಾರ ಬರುತ್ತಲ್ಲ, ಅವನು ಅವತ್ತಿಂದನೇ ಕೆಳಗೋಗ್ಬಿಡ್ತಾನೆ ಯಾವತ್ತೂ. ಎಷ್ಟೇ ಇರಲಿ, ಇಂಥ ಒಂದು ಅಪರಾಧಗಳನ್ನ, ಇಂಥ ಘೋರಾಪರಾಧಗಳನ್ನ ಮಾಡಿದಾಗ ಯಾರಿಗೇ ಫೋನ್ ಮಾಡಿದಾಗ್ಲೂ ಅವನಿಗೆ ಮುಗದೇ ಫೋನ್ ಇಟ್ಬಿಡ್ತಾರೆ. ಆಯ್ತಪ್ಪ ಏನೇಯ ನೀನು ಹಿಂಗೆ ಮಾಡಿಬಿಟ್ಟೆ, ನಾನು ಇದ್ದೀನಿ ಬಿಡು, ನೀನೇನು ತೊಂದರೆ ಮಾಡ್ಕೋಕೆ ಹೋಗಬೇಡ, ನೀನು ಆರಾಮಾಗಿ ಡೆವಿಲ್ ಥರ ಆ್ಯಕ್ಟ್ ಮಾಡ್ಕೊಂಡಿರೋ, ನಾವು ಉಳಿದದ್ದೆಲ್ಲ ನೋಡ್ಕೋತೀವಿ ಅಂತ. ಯಾರೇ ಒಬ್ಬ ಮನುಷ್ಯನಾದವನು, ಮನುಷ್ಯನ ಮಾನವೀಯ ಗುಣಗಳಿದ್ದಂಥವನು ಹೇಳಲ್ಲ. ಈ ಥರ ಆಗಿತ್ತು, ಕರ್ಕೊಂಡು ಬಂದ್ವಿ, ಹೊಡೆದ್ಬಿಟ್ಟು ಸತ್ತೋಗ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಾಡಿನ ಸುಮ್ನಹಳ್ಳಿ ಜಂಕ್ಷನಲ್ಲಿ ಆ ಮೂರಿ ಪಕ್ಕ ಋಷಭಾವತಿಗೆ ಬಿಸಾಕ್ಬಿಟ್ಟು, ಅದಾದಮೇಲೆ ನಾ 3 ಜನ ಕಳಿಸ್ಕೊಟ್ಟೆ. ಆ 3 ಜನ ಹಿಡ್ಕೊಂಡು ಪೊಲೀಸರುಗಳು ಚೆನ್ನಾಗಿ ರುಬ್ಬಿಟ್ಟವ್ರೆ. ರುಬ್ಬಾದ್ಮೇಲೆ ಎಲ್ಲ ಸತ್ಯ ಹೇಳ್ಬಿಟ್ಟವ್ರೆ. ಇವಾಗ ನನಗೂ ಹಿಡ್ಕೋಗ್ಬೋತಾವ್ರೆ, ದಯಮಾಡಿ ಸಹಾಯ ಮಾಡಿ ಅಂತ ಯಾರನ್ನಾರ ಇವನೇನಾರ ಕೇಳುವಂಥದ್ದು. ಆ ಕೇಳಿಸ್ಕೊಂಡಿರ್ತಾರಲ್ಲ ಇದನ್ನು, ಅವರು ಈ ಕೇಸಲ್ಲಿ ಫಿಟ್ ಮಾಡಬೇಕು.
ಕಾಲ್ ತಗೊಂಡು ಇವ್ನ ಕತೆ ಕೇಳಿದ್ರಲ್ಲ, ಅವ್ರ ಕತೆ ಕೇಳಿದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟವ್ರಲ್ಲ, ಅವನು ಬಿಡಬಾರ್ದು, ಅವ್ರನ್ನೂ ಸರಿಯಾಗಿ ಜಡ್ದೊಳಗೆ ಹಾಕ್ಬೇಕು. ಹೆಂಗೆ ಸರ್ ಅಂದ್ರೆ ಯಾರು ಕರೆ ಅಲ್ಲ, ನೋಡಿ ನನ್ನ ಜವಾಬ್ದಾರಿ ಅದು. ಈ ಥರ ಒಂದು ಕೃತ್ಯ ಮಾಡಾದ್ಮೇಲೆ ನನಗೆ ಹೇಳೋನು ಆದ್ಮೇಲೆ ದಟ್ ಈಸ್ ಮೈ ಇದು ಇಮಿಡಿಯೇಟಾಗಿ ನೋಡ ಇಂಥದ್ದೇನೋ ಒಂದು ಮಾಡಿದ್ದಾರೆ ಅಂತೇಳಿ ಪೊಲೀಸ್ದವ್ರಿಗೋ ಕಂಟ್ರೋಲ್ ರೂಮ್ಗೂ ಹೇಳ್ಬೇಕಲ್ಲ, ನನ್ನ ಕೆಲಸ ಅಲ್ಲ ಅದು. ಎಸ್, ದಟ್ ಈಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಹ್ಯೂಮನ್ ಬೀಯಿಂಗ್, ಆಫ್ ಎ ಸಿಟಿಸನ್. ನನ್ನ ಮೊದಲನೇ ಕರ್ತವ್ಯ ಅದು. ಯಾರೋ ತಪ್ಪು ಮಾಡಿದೆ ಅಂದಾಗ ಅದನ್ನ ಹೌದು, ಕರ್ತವ್ಯ ಮತ್ತೆ ಡ್ಯೂಟಿ ಅಂತ ಏನು ಬರ್ತದೋ ಒಬ್ಬ ಮನುಷ್ಯಂದು ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ ಒಳಗಡೆ ಇದೆಲ್ಲ ಒಳಗೆ ಸೇರ್ಕೊಬಿಡ್ತದೆ. ಈ ಥರದ್ದು ಬಂದಾಗ ನಾನು ಸಾಮಾಜಿಕವಾಗಿ ನಾನು ಈ ಥರ ಆಗಿದೆ ಅಂದಾಗ ಇದು ಈ ಸಿಸ್ಟಮ್ ಅಂತ ಒಂದು ಈ ದೇಶದ ನೆಲದಲ್ಲಿ ಒಂದು ಕಾನೂನು ಇದೆ, ಅದ್ರ ಕೆಳಗಡೆ ಎಲ್ಲ ನಾವು ಒಟ್ಟಿಗೆ ಇದ್ದೀವಿ ಅಂತ ಹೇಳಿದಾಗ ಇದನ್ನು ತಿಳಿಸ್ಬೇಕಾದಂಥ ಅವ್ರ ಧರ್ಮ. ಸುಮ್ಮನೆ ಕೇಳಿಸ್ಕೊಬಿಟ್ಟೆ ಆಯಿತು ಬಿಡು ನೀನೇನು ತಲೆ ಕೆಡಿಸ್ಕೊಬೇಡ, ಆಯಿತು ನಿನ್ನ ಪಾಡಿಗೆ ನೀನು ಜಿಮ್ಮೇಲಿರು, ಇಲ್ಲ ನಿನ್ನ ಪಾಡಿಗೆ ನೀನು ಏನೇನೋ ಮಜಾ ಮಾಡ್ಕೊಂಡಿರು ನೀನು ಅಂತ ಹೇಳ್ಬಿಟ್ಟು ಅಂತ ಯಾರೂ ಬಿಟ್ಬಿಡುವಂಥದ್ದು ಇದೆಯಲ್ಲ ಮನೋಪ್ರವೃತ್ತಿ, ಅದು ಕೆಟ್ಟ ಮನೋಪ್ರವೃತ್ತಿ ಅಂತ ಕರಿತೀವಿ ನಾವು. ಅಲ್ಲ, ಹಾಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಹೋದ್ರೂ ಸಪೋರ್ಟ್ ಮಾಡಲ್ಲ ಅಂತ ಫೋನ್ ಇಟ್ಬಿಟ್ಟು ಯಾರಿಗೂ ತಿಳಿಸದೇ ಇರೋದು ಅಪರಾಧನೇ. ಅದು ಅಪರಾಧನೇ. ನಾನು ನಿಮಗೆ ಹೇಳಿದೆ ಇದು ಸಾಮಾಜಿಕ ದುಷ್ಕೃತ್ಯ ಅಂತ ಹೇಳಿದೆ ನಾನು. ಇದು ಬರೋ ಕೃತ್ಯ ಅಂತ ಕರೆದಿಲ್ಲ ನಾನು, ಇದು ಸಾಮಾಜಿಕ ದುಷ್ಕೃತ್ಯ ಆಗೋದ್ರಿಂದ ಈ ಒಂದು ವ್ಯಾಪ್ತಿ ಇರೋದ್ರಿಂದ, ಭಾಳ ದೊಡ್ಡ ವ್ಯಾಪ್ತಿ ಇರೋದ್ರಿಂದ ದಟ್ ಈಸ್ ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಟು ಇನ್ಫಾರ್ಮ್ ದ ಕನ್ಸರ್ನ್ ಪರ್ಸನ್ಸ್. ಮಾಡಲೇಬೇಕದ. ಸುಮ್ಮನೆ ಈಗ ನನಗೆ ಮಾಡಿಬಿಟ್ಟಿದ್ದಾನೆ ರಾತ್ರಿ 12:30 1 ಗಂಟೆ ಒಳಗಡೆ, ನನಗೂ ಗೊತ್ತು ಚೆನ್ನಾಗೆ ಮನುಷ್ಯ, ನನಗೂ ಮಾಡಿಬಿಟ್ಟಿದ್ದಾನೆ, ಎತ್ಕೊಂಡು ಫೋನ್ ಬಂದ ತಕ್ಷಣವೇ ಸರ್ ಹಿಂಗೆ ಆಗೋಗ್ಬಿಟ್ಟಿದೆ, ಏನು ಸರ್ ಮಾಡೋದು, ಹೌದಾ, ನಿಮ್ಮನ್ನು ಕಾಡೋಕ್ಕೆ ಶುರು ಮಾಡ್ತದೆ. ಹುಚ್ಚ ಹಿಂಗೆ ಮಾಡ್ಬಿಟ್ನಲ್ಲ ಅವ್ನ ಫೋನ್ನ. ನಾಳೆ ತನಿಖೆಗೆಲ್ಲ ಗೊತ್ತಾಗಿ ಈಗ ನನ್ನನ್ನು ಕರೀತಾರೆ, ಬಿಡ್ತಾರ ಅವರು, ಅವಾಗ ನಾನೇನು ಉತ್ತರ ಹೇಳೋದು ಅಂತ ಬರುತ್ತಲ್ಲ ಅವ್ರಿಗೆ, ಕಾಡೋಕ್ಕೆ ಶುರುವಾಗ್ಬಿಡುತ್ತಲ್ಲ ಅವ್ರಿಗೆ. ಅದನ್ನು ಯಾಕೆ ಕಾಡಿಸ್ಕೋಬೇಕು? ಒಂದು ಈ ಥರ ಮಾಡಿಬಿಟ್ಟಾದ್ಮೇಲೆ ಯಾರಿಗೂ ಮಾತಾಡಲೇಬಾರ್ದು, ಆ ಥರ ಮಾಡಿಟ್ಬಿಡ್ಬೇಕಲ್ಲ ನಾವುಗಳು ದುಷ್ಕೃತ್ಯನ. ಇಲ್ಲ ಸಪೋರ್ಟ್ ಮಾಡ್ದಂಗಲ್ವ ಅದಕ್ಕೆ, ಕೇಳಿಸ್ಕೊಂಡು ಸುಮ್ಮನೆ ಇದ್ಬಿಡೋದು. ಆಯಿತು ಬಿಡು ಪರವಾಗಿಲ್ಲ ಚಲ್ತಾಯಿ ನೋಡೋಣ, ನಾನು ಬರ್ತೀನಿ ಆಫೀಸ್ಗೆ ಬರ್ತೀನಿ, ಇಲ್ಲಾಂದರೆ ಇನ್ನೊಂದು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮಾತಾಡು, ಇಲ್ಲ ಎಲ್ಲರೂ ಬಂದ್ಬಿಡು ಒಟ್ಟಿಗೆ ಸೇರ್ಕೊಂಡು ಮಾತಾಡ್ಬಿಡೋಣ ಅನ್ನುವಂಥದ್ದು. ಇದು ಒಳಗೆ ಶಾಮೀಲಾದಂಗೆ ತಾನೇ ಅದು. ಕೇಳಿಸ್ಕೊಂಡು ಅಪರಾಧನ, ಘೋರ ಅಪರಾಧನ ಕೇಳಿಸ್ಕೊಂಡಾದ್ಮೇಲೆ ಅದಕ್ಕೊಂದು ಶೇಪ್ ಕೊಡಕ್ಕೆ ಹೋಗೋದು ತಪ್ಪಲ್ವಾ? ಹೌದಲ್ವಾ? ಅದನ್ನ ಕಮ್ಮಿ ಮಾಡ್ತಕ್ಕಂಥದ್ದು, ಮುಚ್ಚಾಕ್ತಕ್ಕಂಥಕ್ಕೆ ಪ್ರಾರಂಭ ಆಗ್ಬಿಡ್ತದೆ. ಅದರಿಂದ ಈ ಪ್ರಕರಣದಲ್ಲಿ ಅವ್ರಿಗೂ ಮಾಡಬೇಕು ಅಂತ ನಂಗೆ ಅನ್ನಿಸ್ತಿದೆ. ದೇವರಾಣೆ, ಈಗ ಎಲ್ಲರಿಗೂ ಮಾಡ್ತಾ ಇದ್ದಾರೆ, ಸಣ್ಣ ಯಾರಿಗೂ ಬಿಡ್ತಾ ಇಲ್ಲ. ಬಟ್ ಇಂಥವ್ರಿಗೂ ಯಾರಾದರೂ ಇದ್ರೆ ಮಾತ್ರ ಬಿಡಬಾರ್ದು ಅವ್ರನ್ನ. ಇದಕ್ಕೊಂದು ಪಾಠ ಕಲಿಸ್ಬಿಡ್ಬೇಕಿದು. ಅವ್ನು ಸಚಿವನೇ ಇರಲಿ, ಶಾಸಕನೇ ಇರಲಿ, ಅದು ಯಾರೇ ಆಗಿರಲಿ, ಕೇಳಿಸ್ಕೊಂಡಿರ್ತಾರಲ್ಲ ಇದನ್ನ, ಅವ್ರ ಕೆಲಸ ಅಲ್ವಾ? ಈಗ ಕರೀತಾರೆ ಅವ್ರಿಗೆ, ಬನ್ನಿ ನೀವು ಏನಿದು ಈ ಥರ ಎಲ್ಲ, ನೀವು ಯಾರೇ ಆದ್ರೂ ಕೇಳಿಸ್ಕೊಂಡಿರ್ತಕ್ಕಂಥವ್ರಿಗೂ ಕರೆದು ಎನ್ಕ್ವೈರಿ ಮಾಡಬೇಕು. ಏನ್ರಿ ನಿಮ್ಮ ರಾತ್ರಿ 12:30 1 ಗಂಟೆನಲ್ಲಿ ಫೋನ್ ಮಾಡಿದ್ದಾನಲ್ಲ, ಬನ್ನಿ ನೀವು ಒಂದು ನೋಟಿಸ್ ಕೊಡ್ಬೇಕು ಅವ್ರಿಗೆ. ಏನು ಮಾತಾಡ್ದ ನಿಮ್ಮ ಜೊತೆ? ಅರೆ ಅದೇ ಮಾಡಲ್ಲ ಅಂದರೆ ಮಾಡಬೇಕು. ಹೌದಾ? ಮತ್ತೆ ನೀವು ಬಂದು ಹೇಳಿ, ನೀವು ಬಂದು ಏನಂತ ಹೇಳ್ದ ಅಂತ ನಿಮಗೆ ಹೇಳ್ಬಿಟ್ಟು ಹೋಗಿ, ಅದು ಬೇರೆ ವಿಚಾರ. ಇಲ್ಲ ನಾಳೆ ಬರ್ತೀನಿ ಮಾತಾಡ್ತೀನಿ ಬಿಡಿ, ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಒಂದು ಹಣಕಾಸು ಅದೋನಾರ ಹೇಳಿ. ನಿಮ್ಮ ಜೊತೆಲಿ ಬಂದಾಗ ಏನು ಹೇಳಿದ್ರು? ಒಟ್ಟು ಕರೆ ಮಾಡಿದ್ದಲ್ಲ ಏನು ಹೇಳ್ದ? ಬಂದ್ಬೇಕು, ನೇರಕ್ಕೆ ಕೇಳಬೇಕು, ಅವ್ರಿಗೆಲ್ಲ ಸಮ್ಮನ್ ಮಾಡಬೇಕು ನೈಟಲ್ಲಿ. ಯಾಕೆಂದ್ರೆ ನೈಟು ಮುಚ್ಕೊಬಿಟ್ಟವ್ರಲ್ಲ ಅವರು ಅದನ್ನು. ಬೆಳಿಗ್ಗೆ ಬಾಡಿ ಸಿಕ್ಕಿದಾಗ ಪೊಲೀಸರುಗಳಿಗೆ ಅಲ್ಲಿಗೆ ಹೋದಾಗ ಅವ್ನ ಜೋಬಲ್ಲಿ ಏನೋ ಒಂದು ಸ್ವಲ್ಪ ಸಣ್ಣ ಸಾಮಾನು ಸಿಕ್ಕಿ ಅದ್ರ ಮುಖಾಂತರ ಪತ್ತೆ ಆಗಿದೆ ಅವನು ಯಾರು ಅಂತ. ಅದ್ರ ಪತ್ತೆ ಆಗುವವರೆಗೂ ಅಲ್ಲಿಗೊಂದು 4 5 6 7 ಗಂಟೆ ವೇಸ್ಟ್ ಆಯ್ತಲ್ಲ. ಮೊದಲೇ ಆಗ್ಬಿಟ್ಟಿದ್ರೆ ಏನು ಕತೆ ಎಲ್ಲ ಗೊತ್ತಾಗ್ಬಿಟ್ಟಿರೋದಲ್ಲ, ಇನ್ನೊಂದು ಸಾಕ್ಷಿಗಳು ಸಿಕ್ಬಿಟ್ರು. ಹೌದು. ಅದಕ್ಕೆ ಅಂಥವ್ರಿಗೂ ಸಹ ರಾತ್ರಿನಲ್ಲಿ ಯಾರ್ಯಾರಿಗೆಲ್ಲ ಇವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ, ಬೇರೆ 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 ಭುಜಬಲ ಪರಾಕ್ರಮಿಗಳು ಯಾರು, ಆ ಹಿಂಡುಗಳಿಗೆಲ್ಲ ಇವಾಗ ಲೈನಾಗಿ ನಿಲ್ಲಿಸ್ಬೇಕೀಗ ಈ ಪ್ರಕರಣದಲ್ಲಿ. ಏನಾರು ಹೇಳಿ ಅವರು ಪರವಾಗಿ ಹೇಳಿ, ಹೌದು ನನಗೆ ಅವಾಗ ಕೊಲೆ ಆದದ್ದೇನು ಹೇಳಲಿಲ್ಲ, ಎಲ್ಲೋ ಬೇರೆ ದೇಶಕ್ಕೆ ಹೋಗೋಣ, ಟ್ರಿಪ್ಗೆ ಹೋಗೋಣ ಅಂತ ಹೇಳಿದ್ರು, ಇಲ್ಲಾಂದರೆ ಎವರೆಸ್ಟ್ ಹತ್ತಕ್ಕೆ ಹೋಗೋಣ ಅಂತ ಹೇಳಿದ್ರು, ಏನಾರ ಹೇಳ್ಕೊಳ್ಳಿ, ಅದು ಬೇರೆ ವಿಚಾರ ಅದು. ಬಟ್ ಕರೆಸ್ಬೇಕು, ಅವ್ರನ್ನ ಬಿಡಬಾರ್ದು. ಇಲ್ಲ ಅಂತಂದರೆ ಎಲ್ಲೋ ನಾವು ಅವ್ರಿಗೆ ಜಾಗ ಮಾಡಿಕೊಟ್ಟಂಗೆ, ಈ ಥರ ಕೇಳಿಸ್ಕೊಳ್ಳಿ ಪರವಾಗಿಲ್ಲ, ನಿಮಗೆ ಅದು ಕೇಳಿಸ್ಕೊಳ್ಳೋ ಅಧಿಕಾರ ಇದೆ ಅಂದ್ಬಿಟ್ಟು ಅಂತ ನಾವು ದಾರಿ ಹಾಕೊಟ್ಟಂಗೆ. ಅರೆ ಮುಚ್ಕೊಂಡ ಕೂತ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಈಗ ಒಬ್ಬ ಆರ್ಡಿನರಿ ಮನುಷ್ಯ ಆದ ಬಿಡ್ತಾರಾ? ಈಗ ನಿಮಗೆ ಏನಿ ರಾತ್ರಿ ಫೋನ್ ಮಾಡಿದ್ದ, ರಾತ್ರಿ 7-8 ಕಾಲ ತಕ್ಷಣನೇ ನಿಮ್ನ ಎತ್ಕೊಂಡೋಗ್ಬಿಟ್ಟು ಇಷ್ಟೊತ್ತಿಗಾಗ್ಲೇ ನಿಮಗೆ ಹಳೆ ಬಟ್ಟೆ ಮಾಡಿಬಿಟ್ಟಿರೋರು, ಚೆನ್ನಾಗಿ ಅರ್ಧಾಕ್ಬಿಡೋರು. ಬಿಡ್ತಿದ್ರ ಹೇಳಿ? ಏನು ಹೇಳಲಿಲ್ಲ ಸರ್, ಅದೇನು ಸುಮ್ಮನೆ ಏನೇನೋ ಬೇರೆ ಬೇರೆ ಎಲ್ಲ ಮಾತಾಡೋದು ಅಷ್ಟೇ, ಇದೇನು ಮಾತಾಡಲಿಲ್ಲ. ನಿಮ್ಮ ಜೊತೆ ಮಾತಾಡಿರ್ತಾನೆ, ಇಲ್ಲಾಂದರೆ ನೀವೇನೋ ಮಾಡಿರ್ತೀರಿ, ಇಲ್ಲಾಂದರೆ ನೀವು ಹೋಗಿರ್ತೀರಿ, ಹೌದಲ್ವಾ? ಯಾರಿಗೇ ಆಗಲಿ ಸಂಶಯ ಬಂದ್ಬಿಡುತ್ತಲ್ವಾ? ಆ ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ಅದೂ ಒಂದು ಆಗಬೇಕು ಅಂತ ನನಗನ್ನಿಸ್ತದೆ. ಬಿಡಬಾರ್ದು. ಯಾಕೆ ಬಿಡಬೇಕು ಹೇಳಿ? ತಪ್ಪಲ್ವಾ ಅದು? ಇದು ಇದರಲ್ಲಿ ಮೊದಲನೇ ಆಗಬೇಕಾದಂಥ ಪ್ರಪ್ರಥಮವಾದಂಥದ್ದು ಇದು. ಈಗಾಗಲಿ
ಈ ತನಕ ಕಾಲದಲ್ಲಾಗಲಿ ಈಗೀಗ ಏನು ಇವರೆಲ್ಲ ಕಸ್ಟಡಿನಲ್ಲಿದ್ದಾರೆ ಈಗಲೇ ಆಗಬೇಕಲ್ಲ. ಏನಪ್ಪ ಮಾತಾಡಿದೆ ಅವ್ರ ಜೊತೆ ಕೌಂಟ್ರ್ ಮಾಡ್ಬೋದಲ್ಲ. ಅಷ್ಟೊತ್ತಿಗೆ ಫೋನ್ ಮಾಡ್ದಲ್ಲ ನೀನು, 5-6 ಕಾಲ್ ಮಾಡಿದ್ಯಾ, ಅವರು ವಾಪಸ್ ನಿಮಗೆ ಮಾಡವ್ರೆ. ಏನು ಮಾತಾಡಿದ್ದದು ಹೌದಲ್ವಾ? ಇದಾಗಬೇಕಾದಂಥದ್ದು ಒಂದು ಅಪರೂಪದ ಪ್ರಕರಣ ಅಂತ ಕೆಲವು ಹೇಳ್ತಾರೆ ಕೋರ್ಟ್ಗಳು. ನಾವು ಪತ್ರಿಕೆಯಲ್ಲಿ ಓದ್ತೀವಿ, ತೀರಾ ರೇರ್ ಆಫ್ ರೇರೆಸ್ಟ್ ಅಂತ ಕರೀತಾರೆ. ಆ ಥರದಕ್ಕೆ ಏನಾದ್ರು ಬರುತ್ತೋ ಅಥವಾ ಕೊಲೆ ಆದರೆ ಈಗ ಯಾರೋ ವೆಂಕಯ್ಯ ನಾಣಿ ಕೊಲೆ ಆದರೂ ಒಂದೇನಾ ಅಥವಾ ಈ ಥರದ ಕೊಲೆ ಆದರೂ ಒಂದೇನಾ, ಹೇಗೆ ಕನ್ಸಿಡರ್ ಮಾಡುತ್ತೆ ಒಂದು? ನೋಡಿ ಪರಂ, ಯಾವತ್ತೂ ಅಷ್ಟೇ ಯಾವುದೇ ಒಂದು ಪ್ರಕರಣ ಅಪರೂಪದಲ್ಲಿ ಅಪರೂಪ, ರೇರೆಸ್ಟ್ ಇನ್ ರೇರೆಸ್ಟ್ ಕೇಸ್ ಅಂತ ವ್ಯಾಖ್ಯಾನಗಳು ಮಾಡಿದ್ದಾರೆ ನ್ಯಾಯಾಲಯಗಳು. ಅದ್ರ ಪ್ರಕಾರ ಅದರಲ್ಲಿ ಕೆಲವಷ್ಟೆಲ್ಲ ಏನೇನು ಇರಬೇಕು ಅಂತ ರೇರೆಸ್ಟ್ ಆ್ಯಂಡ್ ರೇರ್ ಕೇಸ್ ಅಂತ ಕರಿಬೇಕಾದ್ರೆ ಏನೇನು ಮಾನದಂಡ ಇರಬೇಕು, ಏನೇನು ಅಬ್ಜೆಕ್ಟಿವ್ಸ್ ಅದರೊಳಗಡೆ ಸೇರ್ಕೊಂಡಿರಬೇಕು ಅನ್ನುವಂಥದ್ದು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾವೆ ಕೋರ್ಟ್ಗಳು. ಅದರ ವ್ಯಾಪ್ತಿನಲ್ಲಿ ಅದು ಬಂದರೆ ಮಾತ್ರನೇ ಅದಾಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಇದನ್ನು ರೇರೆಸ್ಟ್ ಇನ್ ರೇರ್ ಕೇಸಸ್ ಅಂತ ನಾನೇ ಕರಿತೀನಿ ಅಂದರೆ ಇದು ಪೊಲೀಸ್ಗೆ ರೇರೆಸ್ಟ್ ಆ್ಯಂಡ್ ರೇರೆಸ್ಟ್ ಕೇಸು. ಪೊಲೀಸ್ಗೆ, ನ್ಯಾಯಾಲಯಕ್ಕೆ ಬೇರೆ ವಿಚಾರ, ಪೊಲೀಸ್ಗೆ ಮಾತ್ರ. ಯಾಕೆಂದರೆ ಇಷ್ಟೊಂದು ದೊಡ್ಡ ವ್ಯಾಖ್ಯ, ಇಷ್ಟೊಂದು ದೊಡ್ಡ ವ್ಯಾಪ್ತಿ, ಆಮೇಲೆ ಇಂಥ ದೊಡ್ಡ ನಟ, ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇರ್ತಕ್ಕಂಥ ಒಬ್ಬ ಮನುಷ್ಯ, ಜೀವನೇ ಕೊಡುವಂಥ ಪಾಪ ಅಮಾಯಕ ಹುಡುಗರುಗಳು, ಅಮಾಯಕ ಹೆಣ್ಮಕ್ಳುಗಳು, ದೊಡ್ಡ ಸಂತೆನೇ ಇದೆ ಇವ್ರ ಹಿಂದೆ, ಹೌದಲ್ವಾ? ಅವ್ರಿಗೆಲ್ಲ ಅನ್ಯಾಯ ಮಾಡೋದಂತ, ಮಹಾನ್ ಅನ್ಯಾಯ ಮಾಡುವಂಥದ್ದು, ಮಹಾನ್ ಅವರನ್ನು ತಪ್ಪು ದಾರಿಗಳಿಗೆ ಅಂದರೆ ಅವರವರೇನೆ ಇಲ್ಲ ಬಿಡು ನಂಗೆ ಮಾಡಲ್ಲ ಅಂದರೆ ಅಂಥ ಮನಸ್ಥಿತಿಗೆ ಅವ್ರು ಹೋಗಿರ್ತಾರೆ ಮಕ್ಕಳುಗಳು. ಇವನದು ಮಾಡಲ್ಲ, ಇವ್ನು ಹೆಂಗೆ ಮಾಡಿಬಿಡ್ತಾನೆ ಅನ್ನುವಂಥದ್ರಲ್ಲೇ ಹೋಗ್ಬಿಟ್ಟಿರ್ತಾರೆ ಅವರು. ಆ ನಂಬಿಕೆ ಅವ್ರಿಗಿದ್ದದ್ದು, ಆ ನಂಬಿಕೆ ನೀಚೆನೇ ಬರಲ್ರ ಅವರು. ಅದಕ್ಕೋಸ್ಕರ ಅಷ್ಟು ಜನ ಅನ್ನಪೂರ್ಣ ಇವ್ರ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ತುಂಬಿಕೊಂಡಿದ್ದು. ಅವ್ನು ಮಾಡಲ್ಲ, ಈ ಕೊಲೆ ಮಾಡಿರೋದಿಲ್ಲ, ಏನೋ ಕರ್ಕೊಂಬಂದಿದ್ದಾರೆ, ಯಾರೋ ಹೊಡೆದ್ಬಿಟ್ಟವ್ರೆ, ಇವ್ನು ಗೊತ್ತಿಲ್ಲದೆ ಯಾರೋ ಹೊಡೆದ್ಬಿಟ್ಟು ತೊಗೊಂಡೋಗಿ ಬಿಸಾಕ್ಬಿಟ್ಟವ್ರೆ, ಕರೆಸಿದ್ದಾರೆ ಅಷ್ಟೇ, ಅದೇನು ತಪ್ಪಲ್ವಾ, ಅವನು ಮೆಸೇಜ್ ಹೆಂಗೆ ಕಳಿಸ್ಬಿಟ್ಟ ಆ ಯಮ್ಮನಿಗೆ. ಇವೆಲ್ಲ ನಮಗೆ ಒಂದು ಪ್ರಶ್ನೆ ಹಾಕೊಳ್ಳೋದು, ಉತ್ತರ ನಾವೇ ತಗೊಳ್ಳೋದು. ಯಾಕೆಂದರೆ ಅವನು ಸರಿ ಅನ್ನೋಕೆ ಆ ಕೆಲಸ ಮಾಡುವಂಥವ್ರು ಇದ್ದೇ ಇರ್ತಾರೆ ಸಮಾಜದಲ್ಲಿ. ನಾನು ನಂಬಿದವನು ಸರಿ ಇದೆ ಅಂತ ನಮಗೆ ನಾವೇನೆ ನಾವು ಒಂದು ಪ್ರಶ್ನೆ ಹಾಕೊಳ್ಳೋದು, ಅದು ಹೆಂಗೆ ಕಳಿಸ್ಬಿಟ್ಟ ಅಂತ, ಅದೆಲ್ಲ ಹೆಂಗೆ ಕಳಿಸ್ಬಿಡ್ತಾವ ಅವನು, ಕಳಿಸಿ ತಪ್ಪಲ್ವ, ಕಳ್ಸಕ್ಕೆ ಬಂದು ರಪ್ಪ ಅಂತ ಹೊಡೆದು ಸರಿ ಅದು. ನಮ್ಮ ತಂಗಿ ಕಳಿಸಿ ಸುಮ್ಮನೆ ನಾವು ಬಿಡ್ತಿದ್ವಾ? ಈ ಒಂದು ಇದರಲ್ಲಿ ಅವರು ಪ್ರಶ್ನೆಗಳು ಹಾಕ್ಕೊಂಡು ಹೋಗ್ತಾರೆ. ಅದೇನೇ ಹಾಕ್ಕೊಳ್ಳಿ, ಪ್ರಪ್ರಥಮ ಬಾರಿಗೆ ಅವನು ಇಲ್ಲಿಂದ ಒಂದು ಆದೇಶ ಮಾಡಿ ಯಾರೋ ಒಬ್ಬ ಚಿತ್ರದುರ್ಗದಲ್ಲಿರ್ತಕ್ಕಂಥ ಒಬ್ಬ ಸಂಘದ ಅಧ್ಯಕ್ಷನಿಗೆ ಅವನನ್ನು ಹಿಡ್ಕೊಂಡು ಎತ್ತಾಕೊಬ್ಬ ಅಂತೇಳಿ ಅವನು ಎಲ್ಲ ಮೆಥಡ್ನ ಯೂಸ್ ಮಾಡಿ ಅವನನ್ನು ಕರೆಸ್ಕೊಂಡು ಒಂದು ಕಡೆ ಅವನನ್ನು ಬಾ ನೀನು ಅಂತ ಅವನಿಗೆ ಹೇಳಿ ಮಾತುಕತೆ ಮಾಡಿ, ಅವನಿಗೆ ಈ ಥರ ಇದೆ, ನೀನು ಏನೋ ಮೆಸೇಜ್ ಕಳಿಸ್ತಾ ಇದೆಯಂತಲ್ಲ ಅಂತ ತಕ್ಷಣ ಅವ್ನು ಗೊತ್ತಾಗಿರಬೇಕು. ಈಗ ಮೆಸೇಜ್ ಕಳಿಸ್ತಾ ಇದ್ದರೆ ಹೌದು ನಾನು ಕಳಿಸಿದ್ದೆ ಅಂತ ಅನ್ನುವಂಥದ್ದು ಗೊತ್ತಿರುತ್ತೆ. ಅದಾದಮೇಲೆ ಬಾ ಅವ್ರ ಹತ್ರ ಒಂದು ಸಾರಿ ಕೇಳ್ಕೊಂಡು ಬಂದ್ಬಿಡೋಣ, ಸುಮ್ಮನೆ ನಮಗೆ ಹಿಂಸೆ ಕೊಡ್ತಾವ್ರೆ, ನೀನು ಅಲ್ಲಿ ಹೋದಾಗ ಹೆಂಗೋ ಜೊತೆಯಲ್ಲಿ ಮಾತಾಡ್ಕೊಂಡು ಸಾರಿ ಇನ್ನು ಅಂದ್ಬಿಟ್ಟು ವಾಪಸ್ ಬಂದ್ಬಿಡ್ರ ಅಂತೇಳಿ ಅಂತ ಅವನ ಮನವೊಲಿಸಿ ಅವನು ಕರ್ಕೊಂಡು ಆಟೋದಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಕಾರ್ ತರಿಸ್ಕೊಂಡು ಅಲ್ಲಿಗೆ ಒಂದು ಹೊರವಲಯ, ಒಂದು ಚಿತ್ರದುರ್ಗ ಹೊರವಲಯಕ್ಕೆ ಅಲ್ಲಿ ಅವನನ್ನು ಹತ್ತಿಸ್ಕೊಂಡು ಗಾಡಿನ ಆಟೋ ರಿಕ್ಷಾನ ವಾಪಸ್ ಕಳಿಸಿ ಈ ಗಾಡಿನಲ್ಲಿ ಅಲ್ಲಿಂದ ನೇರವಾಗಿ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ಶೆಡ್ಡಿಗೆ ಬರ್ತಾ ಇರಬೇಕಾದಂಥ ಸಮಯದಲ್ಲೇ ಆಗಲೇ ಶೆಡ್ ಒಳಗಡೆ 40-50 ಜನಗಳು ಆಗಲೇ ಬಂದು ಸೇರ್ಕೊಂಡಿರ್ತಕ್ಕಂಥದ್ದು ಆಗಿದ್ದು. ಇದಾದ ಮೇಲೆ ಇವರೆಲ್ಲ ಏನೇನು ಅವನನ್ನು ಕ್ವಶನ್ ಮಾಡಿ ಏನೇನು ಮಾಡಬೇಕು ಅವನಿಗೆಲ್ಲ ಮಾಡಿ ಅಷ್ಟೊತ್ತಿಗಾಗಲೇ ಸುಮಾರಲ್ಲಿ ಅವನನ್ನು ಆಲ್ಮೋಸ್ಟು ಕೊಂದಿರೋ ಪರಿಸ್ಥಿತಿಗೆ ಮಾಡಿಟ್ಟು ಅಲ್ಲಿಂದ ಅವರಿಬ್ಬರು ಬಂದಾದಮೇಲೆ ಅವನ್ನ ಮಾತಾಡಿಸಿ ಅವನು ಹೊಡೆದೋ ಗಿಡ್ದೋ ನಮಗೆ ಗೊತ್ತಿಲ್ಲ ತನಿಖೆನಲ್ಲಿ ಏನೇನು ಬಂದಿದೆ ಅಂತ. ತನಿಖೆ ಒಳಗಡೆ ಏನೇನೆಲ್ಲ ಆಗಿದೆ ಅಂತ ಅನ್ನುವಂಥದ್ದು ತನಿಖಾ ಪೇಪರಲ್ಲಿರ್ತದೆ. ಈಗ ಕೆಲವಷ್ಟು ಜನ ಮಾತಾಡ್ತಾರೆ, ಕರ್ಕೊಂಡೋದ್ರು ಹೊಡೆದ್ಬಿಟ್ರು, ಏನಲ್ಲಿ ಐ ವಿಟ್ನೆಸ್ ಇಲ್ಲ, ಏನಿಲ್ಲ, ಎಂಥದ್ದಿಲ್ಲ. ಆಮೇಲೆ ಇನ್ನೊಂದು ವರ್ಗ ಮಾತಾಡ್ತಾರೆ, ಅಲ್ಲಿ ಹೊಡೆದ್ಬಿಟ್ರು, ಒಂದು ಏಟು ಹೊಡೆದ್ಬಿಟ್ಟು ತಗೊಂಡೋಗಿ ಬಿಟ್ಬಿಟ್ರು, ಅವನ್ನ ತಗೊಂಡೋಗಿ ಅಲ್ಲೆಲ್ಲಾದ್ರೂ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಗಾಡಿನಲ್ಲಿ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ರು. ಆ ಕೇಸ್ ಬರಲ್ಲ ಅವ್ರ ಮೇಲೆ. ಮರ್ಡರ್ ಕೇಸ್ 302, 304 ಬರುತ್ತೆ. ಕಲ್ಪಬಲ್ ಹೋಮಿಸೈಡ್ ಇಸ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅವ್ನಿಗೆ ಇಂಟೆನ್ಷನ್ನ ಕೊಲ್ಲು ಉದ್ದೇಶ ಇಲ್ಲದೆ ಹೋದರೆ ಕೊಂದ್ಬಿಟ್ಟ ಅನ್ನುವಂಥ ಒಂದೊಂದೇ ಘಟನಾವಳಿಗಳನ್ನ ಅದರೊಳಗಡೆಗೆ ಬೇರೆಯವರೆಲ್ಲ ಅಲ್ಲಿಗೆ ಬಂದು ಸೇರಿಸ್ತಾ ಇರ್ತಕ್ಕಂಥ ಈ ಪ್ರಕರಣದಲ್ಲಿನೂ ಪ್ರತಿ ದಿವಸ ನೋಡ್ತಾ ಇದ್ದೀವಿ, ಮಾತಾಡ್ತಾ ಇರುವಂಥದ್ದನ್ನ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಇದು ಒಂದು ಭಾಗ. ಆದರೆ ಇವನು ಅಲ್ಲಿಂದ ಆದೇಶ ಮಾಡಿ ಅವನನ್ನು ಎತ್ತಾಕೊಂಡು ಇಲ್ಲಿಗೆ ತರಿಸ್ತಕ್ಕಂಥದ್ದೇ ಮಹಾನ್ ದೊಡ್ಡ ತಪ್ಪು. ದಟ್ ಈಸ್ ಎ ಕಿಡ್ನ್ಯಾಪಿಂಗ್ ಕೇಸ್. ಅದು ಆ ಪ್ರಕರಣನ ಈ ಒಬ್ಬ ನಟ ಮಾಡಬಾರದು. ಅಂದರೆ ಒಬ್ಬನಿಗೆ ಎತ್ತಾಕೊಂಡು ಇಲ್ಲಿಗೆ ನನ್ನ ಹತ್ರ ತಂದ್ಬಿಡಿ ಅಂತ ಒಂದು ಆದೇಶ ಮಾಡ್ತಾನಲ್ಲ ಒಬ್ಬ ಮನುಷ್ಯನ,
ಕರ್ಟೈಲ್ ಈಸ್ ಮೂಮೆಂಟ್. ಅವನು ಸ್ವತಂತ್ರ ಇಲ್ಲದಂಗೆ ತಗೊಬಂದು ಒಳಗಡೆ ಗಾಡಿ ಕೂರ್ಸ್ಕೊಂಡು ತೊಗೊಬಂದ್ಬಿಡಿ ಅಂತ ಕರೆಯುವಂಥದ್ದು ಇದೆಯಲ್ಲ, ಆ ಅಪರಾಧ ಎಲ್ಲಕ್ಕಿಂತ ದೊಡ್ಡ ಅಪರಾಧನೇ ಅದು. ಅವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಬರುವಂಥ ಅವಶ್ಯಕತೆ ಏನಿತ್ತು ಹೇಳಿ? ಆಮೇಲೆ ಮಾತಾಡೋಣ ಅದನ್ನು. ಕಿಡ್ನ್ಯಾಪ್ ಆಯಿತು, ಕಿಡ್ನ್ಯಾಪ್ ಪ್ರಕರಣ ಕರ್ಕೊಂಡು ಬಂದಾದಮೇಲೆ ಬಂದ್ಬಿಟ್ಟ ಅವನು, ಆಗೋಯ್ತು, ಏನು ಹೇಳಿದ್ನೋ ಏನೋ, ಅವ್ನು ಶನಿ ಕೂತ್ಕೊಂಡಿದ್ನೋ ಏನೋ ಗೊತ್ತಿಲ್ಲ. ಇಲ್ಲಿಗೆ ಬಂದಾದಮೇಲೆ ಅವನಿಗೆ ಜವಾಬ್ದಾರಿ ಇದ್ದರೆ, ಅವನಿಗೆ ಬೇರೆ ಈ ಥರದ್ದೊಂದು ಭುಜಬಲ ಪರಾಕ್ರಮಿಗಳು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನುವಂಥ ಅತ್ಯಂತ ಅವನಿಗೆ ನಂಬಿಕೆ ಇಲ್ಲದೆ ಹೋಗಿದ್ದಿದ್ರೆ, ಆ ಪಟಾಲಂಗಳಿಂದ ಅವನು ಹೊಡೆಸುವಂಥದ್ದು, ಹೊಡೆದಾದ್ಮೇಲೆ ಇವನು ಹೊಡೆಯುವಂಥದ್ದು, ಅಲ್ಲಿರ್ತಕ್ಕಂಥವರೆಲ್ಲ ಅಮಾನವೀಯವಾಗಿ ಏನೇನು ಈಗೆಲ್ಲ ತೋರಿಸ್ತಾ ಇದ್ದಾರೆ, ಏನೋ ಕರೆಂಟು ಹಾಳು ಮಾಡ್ತಾ ಅದು ಹೇಳ್ತಾರಲ್ಲ, ಆ ಥರದ್ದೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆಯೆಲ್ಲ ಮಾಡಾದಮೇಲೆ ಪೂರ್ತಿ ಅಂದರೆ ಅವ್ರಿಗೆ ಗೊತ್ತಿರ್ತದೆ ಒಬ್ಬ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಹೊಡೆದ್ಬಿಟ್ರೆ ಸತ್ತೋಗ್ತಾನೆ ಅಂತ. ಯಾಕೆಂದರೆ ಕೈ ಮತ್ತು ಕಾಲು, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ವೆಪನ್. ಯಾವುದೇ ಒಂದು ಶಾರ್ಪ್ ವೆಪನ್ಗಿಂತ ಕೈ ಮತ್ತು ಕಾಲು ಭಾಳ ಡೆಡ್ಲಿಯೆಸ್ಟ್ ವೆಪನ್ ಅವು. ಮನುಷ್ಯನ ಕೊಲ್ಲೋದಕ್ಕೆ ಕೈ ಮತ್ತು ಕಾಲೇ ಭಾಳ ಬೇಗ ಸಾಧ್ಯ. ಹೌದು, ಕೈ ಮತ್ತು ಕೈಗಳ ಒಂದು ಏನಿದೆಯಲ್ಲ ನಮ್ಮ ಸ್ಪೀಡು, ಅದನ್ನು ಭಾಳ ಕಷ್ಟ ನಾವು ಅದನ್ನು ಊಹಿಸೋದು. ಆದರೆ ವೆಪನ್ಗಳನ್ನ ನಾವು ಊಹಿಸ್ಬೋದು. ಇಂಥ ಕಡೆಯಿಂದ ಎತ್ತಾ ಇದ್ದಾನೆ, ನಮಗೆ ಗ್ಯಾಪ್ ಸಿಗುತ್ತೆ. ಒಂದು ಚಾಕು ತಗೊಂಡು ಚುಚ್ಚುಕು ಬರ್ತಾ ಇದ್ದಾನೆ, ಒಂದು ವೆಪನ್ ಎತ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಮ ಮೈಂಡ್ಗೆ ಅರಿವಾಗ್ತದೆ. ಅದನ್ನು ನಾವು ಡಿಫೆನ್ಸ್ ಮಾಡ್ಕೋಬೋದು, ಸ್ವಲ್ಪ ಅದನ್ನು 50% ಡಿಫೆನ್ಸ್ ಮಾಡ್ಕೋಬೋದು. ಆದರೆ ಕೈ ಮತ್ತು ಕಾಲುಗಳ ಮೂಮೆಂಟ್ನ ನೀವು ಡಿಫೆನ್ಸ್ ಮಾಡ್ಕೊಳ್ಳೋದು ಕಷ್ಟ, ಅದನ್ನು ಊಹಿಸೋದು ಕಷ್ಟ. ಯಾಕೆಂದರೆ ಭಾಳ ಕ್ಲೋಸ್ ಆಗಿರ್ತದೆ ಆ ಸ್ಪೀಡು ಇದೆಯಲ್ಲ. ಯಾಕೆಂದರೆ ನೀವು ಅದನ್ನು ಡಿಫೆಂಡ್ ಮಾಡೋದೇ ಕಷ್ಟ. ಅದು ಡಿಫೆನ್ಸ್ ನಿಮಗೆ ಮೆಕ್ಯಾನಿಸಮ್ ಗೊತ್ತಿದ್ರೆ ಮಾತ್ರನೇ ಅದನ್ನ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಮಾಡೋಕ್ಕಾಗೋದೇ ಇಲ್ಲ. ಆ ಕಾರಣಕ್ಕೆ ಎಲ್ಲೇ ಹೊಡೆದ್ರು ಮನುಷ್ಯ ಸುಮ್ಮನೆ ಅವನು ಯಾವುದೋ ಬೇರೆ ಬೇರೆ ಜಾಗಕ್ಕೆ ಹೊಡೆಯಲ್ಲ. ಹೊಡೆದ್ರೆ ಇಲ್ಲಿ ಹೊಡಿತಾನೆ, ಹೊಡೆದ್ರೆ ಎದೆಗೆ ಒದಿತಾನೆ. ಯಾವ ಜಾಗ ಅಂತ ಗೊತ್ತಿವನಿಗೆ, ಆ ಜಾಗಕ್ಕೆ ಹೊಡೆಯೋಣ, ಇವ್ನು ತಪ್ಪಿಸ್ಕೋಗ್ಬಾರ್ದು ಅವನು ಅಂಥ ಜಾಗಕ್ಕೆ ಹೊಡಿಕೆ ಹೋಗುವಂಥದ್ದು ಆದಾಗ ಏನಾಗುತ್ತೆ ಅಂದರೆ, ಆ ಜಾಗ ಭಾಳ ಇಂಪಾರ್ಟೆಂಟ್ ವಲ್ನರಬಲ್ ಪಾಯಿಂಟ್ ಆಗಿರುತ್ತೆ. ಅಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಡ್ತದೆ. ಹೊಡೆದ ತಕ್ಷಣ ನೋಡಿ, ಥೊರಾಕ್ಸ್ ರೀಸನ್ಗೆ ಈ ಭಾಗಕ್ಕೆ ಚೆಸ್ಟ್ ಇದೆ, ಇಲ್ಲಿ ಈ ಭಾಗದಲ್ಲಿ ಸರಿಯಾಗಿ ಹೊಡೆದ ತಕ್ಷಣವೇ ಹೋಗಿ ಅಲ್ಲಿ ಪ್ರೆಸ್ ಆದಾಗ ಇಡೀ ಹಾರ್ಟ್ ಪ್ರೆಸ್ ಆಗುತ್ತೆ. ಆ ಫಂಕ್ಷನ್ ವ್ಯತ್ಯಾಸ ಆಗಿಬಿಡುತ್ತೆ. ಬ್ಲಡ್ಡು ಒಳಗಡೆ ಹೋಗೋದು ಆಚೆ ಬರ್ತಕ್ಕಂಥದ್ದು ಇದೆಯಲ್ಲ, ಅದು ವ್ಯತ್ಯಾಸ ಆಗುತ್ತೆ, ವೈಬ್ರೇಷನ್ ಆಗುತ್ತೆ. ಆ ವೈಬ್ರೇಷನ್ ಎಲ್ಲ ಬಾಡಿನಲ್ಲಿ ಮತ್ತು ಮೆದುಳಿಗೂ ಆಗಿಬಿಡುತ್ತೆ ಪೂರ್ತಿ. ಅಂದರೆ ಆ ಮಟ್ಟಕ್ಕೆ ಆ ಒಂದು ಈ ಭಾಗಕ್ಕೆ ಹೊಡೆದಾಗ, ಭಾಳ ಪವರ್ಫುಲ್ಲಾಗಿ ಹೊಡೆದಾಗ ಹಿಂಗೆ ಹೊಡೆದ ತಕ್ಷಣ ಪ್ರಜ್ಞೆ ಹೋಗ್ತದೆ. ಯಾಕೆಂದರೆ ವ್ಯತ್ಯಾಸ ಆಗುತ್ತೆ ನೋಡಿ, ಬ್ಲಡ್ದು ಕರೆಂಟ್ ಸ್ವಿಚ್ ಆಫ್ ಮಾಡಿದ ತಕ್ಷಣವೇ ಹೆಂಗಾಗುತ್ತೆ ಹೇಳಿ, ಅದೇ ಥರನೇ ಬ್ರೈನ್ಗೂ 100ಕ್ಕೆ 100ರಷ್ಟು ಕಂಟಿನ್ಯೂಸ್ ಆಗಿ ಬ್ಲಡ್ ಫ್ಲೋ ಆಗ್ತಾ ಇರಬೇಕು. ಇಲ್ಲ ಅಂತಂದರೆ ಆಫ್ ಆಗಿಬಿಡುತ್ತೆ. ಅದು ಕರೆಂಟ್ ಫ್ಲೋ ಆದಂಗೆ ಆಗಬೇಕು ಬ್ಲಡ್ಡು. ಅದು ಇಲ್ಲಿ ಅಬ್ಸ್ಟ್ರಾಕ್ಟ್ ಮಾಡಿಬಿಡ್ತಾರೆ. ಬೇರೆ ನೀವು ವೆಪನಲ್ಲಿ ಹೊಡೆದ್ರೆ ಹಂಗೆ ಆಗಲ್ಲ. ಅದು ದೊಣ್ಣೆಲ್ಲಿ ಹೊಡೆದ್ರಿ ಇಲ್ಲೆಲ್ಲೋ ಬೀಳ್ತದೆ, ಇಟ್ಟು ಇನ್ನೇನೋ ರಾಡಲ್ಲಿ ಹೊಡೆದ್ರಿ ಇಲ್ಲೆಲ್ಲೋ ಬೀಳ್ತದೆ, ಇಲ್ಲೆಲ್ಲೋ ಬೀಳ್ತದೆ, ಡಿಫೆನ್ಸ್ ಮಾಡ್ಕೊಳ್ತಾನೆ. ಬಟ್ ಹಿಂಗೆ ಹೊಡೆಯುವಂಥದ್ದು ಇದೆಯಲ್ಲ ಹತ್ತಿರದಲ್ಲಿ, ಅದು ಮುಖಕ್ಕೆ, ತಲೆಗೆ ಮತ್ತು ಈ ಭಾಗಕ್ಕೆ, ಈ ನೆಕ್ ಪೋರ್ಷನ್ಗಳಿಗೆ, ಹಿಂಭಾಗಕ್ಕೆ, ಇವೆಲ್ಲ ಭಾಳ ಡೆಡ್ಲಿಯೆಸ್ಟ್ ಪ್ಲೇಸ್ಗಳವು. ಹಲವಾರು ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಹಂಗೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಏನಪ್ಪ ಇಲ್ಲ, ಬಾಡಿ ಮೇಲೆ ಏನು ಇಂಜುರಿ ಇಲ್ಲ ಅಂತ ನಮಗೆ ನೋಡಿದ್ರೆ ಆನ್ ದಿ ಫೇಸ್ ಆಫ್ ಇಟ್, ಮುಖದ ನಾವು ಕಣ್ಣಲ್ಲಿ ನೋಡಿದ್ರೆ ಏನೂ ಕಾಣಿಸಲ್ಲ, ಮೈ ಮೇಲೆ ಬಾಹ್ಯವಾಗಿ ಏನು ಕಾಣಿಸಲ್ಲ. ಬಟ್ ಕಾಣಿಸ್ತದೆ ಬಾಡಿ ಮೇಲೆ. ಅಂದರೆ ನಮಗೆ ಬ್ಲೂಯಿಶ್ಗಳು ಮಾತ್ರ ಕಾಣಿಸ್ತವೆ. ಇಂಟರ್ನಲ್ ಪಾರ್ಟಲ್ಲಿ ಏನು ಡ್ಯಾಮೇಜ್ ಆಗಿದೆ ಅಂತ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಬಟ್ ಇದರಲ್ಲಿ ನೇರವಾಗಿ ಹೇಳ್ಬಿಡ್ಬೋದು, ಇದರಲ್ಲಿ ಕೈಗಳಲ್ಲೇ ಹೊಡೆದಿದ್ದಾರೆ, ಕಾಲಲ್ಲಿ ಒದ್ದಿದ್ದಾರೆ ಇವರು. ಬಟ್ ಯಾವುದೇ ಬೇರೆ ವೆಪನ್ ಯೂಸ್ ಮಾಡಲಿಲ್ಲ, ಯಾವುದೇ ಥರವಾದಂಥ ದೊಣ್ಣೆಗಳೇ ಆಗಲಿ ಯಾವುದನ್ನೇ ಅದನ್ನು ಯೂಸ್ ಮಾಡಲಿಲ್ಲ. ಅದರಿಂದ ಅವನು ಅನ್ಕಾನ್ಸಿಯಸ್ ಕೆಳಗಡೆ ಬಿದ್ದಾದ್ಮೇಲೂ, ಅನ್ಕಾನ್ಸಿಯಸ್ ಆದಮೇಲೆ ಹೊಡಿಗೆ ಶುರು ಮಾಡಿಬಿಟ್ರೆ ಆ ಮನುಷ್ಯ 100ಕ್ಕೆ 100 ಸತ್ತೋಗ್ಬಿಡ್ತಾನೆ. ನಮ್ಮವ್ರು ಏನು ಮಾಡ್ತಾರೆ, ಅನ್ಕಾನ್ಸಿಯಸ್ ಆದ ತಕ್ಷಣ ಹೇಳೋ ಮೇಲೆ ನಮ್ಮನ್ನು ಅಟ್ಕಾಡ್ತಿ ಅಂತ ಅಂದ್ಬಿಟ್ಟು ಇನ್ನೊಂದು ಕೊಡಕ್ಕೆ ಹೋಗ್ತಾರೆ. ಆವಾಗ ಅವನಿಗೆ ಯಾವಾಗ ಅನ್ಕಾನ್ಸಿಯಸ್ ಆಗ್ತಾಗ್ತದೋ ಬಾಡಿನಲ್ಲಿ ಕಂಪ್ಲೀಟ್ ಬ್ಲಡ್ ಶುಗರ್ ಕಮ್ಮಿ ಆಗಿಬಿಡುತ್ತೆ. ಬ್ಲಡ್ ಶುಗರ್ ಯಾಕೆ ಕಮ್ಮಿ ಆಗ್ತದೆ ಅಂತಂದರೆ, ಅವನು ಉಸಿರಾಟ ಇರ್ತದಲ್ಲ ಅದು, ಮತ್ತು ನಮ್ಮ ಹಾರ್ಟ್ ಏನಿದೆಯಲ್ಲ ಆ ಫಂಕ್ಷನ್ಗೆ ಕಾಂಬಿನೇಷನ್ ಆಗಿ ಸರಿಯಾಗಿ ನಡೆಯಲ್ಲ ಅದು. ಆವಾಗ ಬ್ಲಡ್ ಶುಗರ್ ಕಮ್ಮಿ ಆದಾಗ ಅವನ ಕೈಯಲ್ಲಿ ಶಕ್ತಿ, ಕಾಲುಕ್ಕೆ ಶಕ್ತಿ ಹೊಟ್ಟೋಗ್ತದೆ, ಕಣ್ಣು ಬಿಡೋಕ್ಕಾಗೋದಿಲ್ಲ, ಮಂಜು ಆಗ್ತಾ ಇರ್ತದೆ. ಮತ್ತು ಇನ್ನೊಂದು ಒದೆ ಕೊಡ್ತಾರೆ ಅದು, ಮತ್ತು ಇಟ್ ಲೀಡ್ಸ್ ಟು ಒನ್ ಮೋರ್ ಅವನಿಗೆ ಶಾಕ್ ಆಗುತ್ತೆ, ಅವಾಗ ಸತ್ತೋಗ್ಬಿಡ್ತಾನೆ ಅವನು. ಆ ಕಾರಣಕ್ಕೆ ಯಾರೇ ಒಬ್ಬ ಮನುಷ್ಯ ಅನ್ಕಾನ್ಸಿಯಸ್ ಆದಮೇಲೆ ಅವನನ್ನು ಇಮಿಡಿಯೇಟಾಗಿ ಅವನಿಗೆ ರಿಕವರಿ ಮಾಡ್ತಕ್ಕಂಥದ್ದು, ಬ್ಲೋ ಅಪ್ ಮಾಡುವಂಥದ್ದು, ಚೆಸ್ಟ್ನ ಇದು ಮಾಡಿ ಅವನು ಸ್ವಲ್ಪ ಅಲುಗಾಡಿಸ್ತಕ್ಕಂಥ ಇದೆಲ್ಲ ಮಾಡಿದಾಗ ಸ್ವಲ್ಪ ಅವನು ಹೆಚ್ಚಿಗೆ ಇಲ್ಲ. ಅವ್ರು ಏನು ಮಾಡ್ತಾರೆ, ಇದು ನಿಲ್ಸ್ತಾರೆ ಹಿಂಗೆ ಹಿಡ್ಕೊಂಡು, ನಿಂತ್ಕೊಳ್ಳೋ,
ಹಿಂಗೆ ಎತ್ತು ನಿಲ್ಲಿಸ್ತಾರೆ. ಅವಾಗ್ಲೂ ಸಹ ಡ್ಯಾಮೇಜ್ ಆಗಿಬಿಡ್ತಾನೆ ಅವನು ಮನುಷ್ಯ. ಯಾಕೆಂದರೆ ಸಡನ್ನಾಗೆ ಆ ಶಕ್ತಿ ಯಾವಾಗ ಇರಲ್ವೋ ಅವಾಗ ಈ ಮೂಮೆಂಟ್ ಆದಾಗ ಬ್ಲಡ್ಡು ಎಲ್ಲೋ ಬೇರೆ ಕಡೆ ಫ್ಲೋ ಆದಾಗ ಬ್ರೈನ್ಗೆಲ್ಲ ಕಮ್ಮಿ ಆಗುವಂಥ ವ್ಯವಸ್ಥೆ ಆಗಿಬಿಡ್ತದೆ. ಈಗ ಬ್ರೈನ್ ಕಮ್ಮಿ ಆದ ತಕ್ಷಣವೇ ಎಲ್ಲ ಫಂಕ್ಷನ್ಗಳು ಆಫ್ ಆಗಿಬಿಡ್ತವೆ ಪೂರ್ತಿ. ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ ಹೋಗಲೇಬೇಕು ಕಂಟಿನ್ಯೂಸ್ ಆಗಿ, ಇಲ್ಲಾಂದ್ರೆ ಆಗಲ್ಲ. ಅದೇ ಥರ ಪ್ರಕರಣ ಇದು. ಈಗ ನಾನೇನು ಹೇಳಿದ್ನಲ್ಲ ಅದೇ ಥರ ಪ್ರಕಾರ. ಆಮೇಲೆ ರುಪೀಸ್ ಪಟ್ಟಿಯಲ್ಲಿ ಹೊಡೆದಿರ್ಬೋದು, ಅವು ಯಾವುವು ಇಂಪಾರ್ಟೆಂಟ್ ಆಗಲಿಲ್ಲ ನೋಡಿ ಅಲ್ಲಿ. ಈಗ ಇರ್ತಕ್ಕಂಥ ಯಾವುದು ನಮ್ಮ ಏನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಒಳಗಡೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಒಳಗಡೆ ಬ್ಲೂಯಿಶ್ ಇಂಜುರೀಸ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ನಾವು ನೋಡಿಲ್ಲ. ನೀಲ್ಗಟ್ಕೊಂಡಿದೆ ಗಾಯಗಳು. ಆಮೇಲೆ ಯಾವುದೋ ಮಚ್ಚಲ್ಲಿ ಹೊಡೆದಿರುವಂಥದ್ದೇ ಆಗಲಿ ಆ ಥರ ಒಂದು ಶಾರ್ಪ್ ವೆಪನ್ಗಳಲ್ಲಿ ಹೊಡೆದಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾವ್ರೆ. ನಾವು ಪೋಸ್ಟ್ಮಾರ್ಟಮ್ ನೋಡಲಿಲ್ಲ, ಹೇಳ್ತಾವ್ರೆ ಅಷ್ಟೇ. ಆಮೇಲೆ ಬಲವಾದಂಥದ್ದು ಏನು ತಲೆಯ ಹಿಂಭಾಗಕ್ಕೆ ಒಂದು ಹೊಡೆದಾಗ ತಳ್ಳಿದಾಗ ಆ ವೆಹಿಕಲ್ಗೆ ಹೋಗಿ ಅದು ಹಿಂದ್ಗಡೆ ಇಂಟರ್ನಲ್ಲಿ ಬ್ಲೀಡಿಂಗ್ ಆಗಿ ಅದು ರಪ್ಚರ್ ಆಗಿಬಿಟ್ಟು ಅದೇ ಮೇಜರ್ ಕಾಸ್ ಆಗಿದೆ ಸಾಯೋದಕ್ಕೆ ಅಂತ ಎಲ್ಲ ಅದರ ಬಗ್ಗೆ ಏನೇನು ವಿಚಾರಗಳು ಆಚೆ ಬಂದಿದೆಯೋ ಅವರು ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ, ತನಿಖಾಧಿಕಾರಿಗೆ ಗೊತ್ತು. ಇಂಥದ್ದೆಲ್ಲ ಆದಾಗ ಅಲ್ಲಿ ಈ ಥರದ್ದು ಆ್ಯಕ್ಟ್ ಆಗಿದೆ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100ರಷ್ಟು ನಾನು ತನಿಖೆ ಮಾಡ್ತಾಯಿದ್ರೆ ನನಗೇನಾಗಿದೆ ಅಂತ ಗೊತ್ತಾಗ್ತಾ ಇರ್ತದೆ. ನಾನು ತನಿಖೆ ಮಾಡ್ತಾನೇ ಇಲ್ಲ ಅಂತ ಅಂದಾಗ ಈ ಥರ ಎಲ್ಲ ಆಚೆ ಬಂದಂಥ ವಿಚಾರಗಳಲ್ಲಿ ನಾವು ಮಾತಾಡೋಕ್ಕೆ ಹೋದಾಗ ಈ ಥರ ಆಗಿದ್ದಾಗ ಈ ಥರ ಅಲ್ಲಿ ಒಳಗಡೆ ಆ್ಯಕ್ಟ್ಗಳಾಗಿರ್ಬೋದು, ಹೊಡೆದಿರ್ಬೋದು, ಒದ್ದಿರ್ಬೋದು, ಗುದ್ದಿರ್ಬೋದು, ಆಮೇಲೆ ಹಿಂಗೆ ಹಾಕಿ ಯಾವುದೋ ಹಾರ್ಡ್ ಆಬ್ಜೆಕ್ಟಿಗೆ ಎತ್ತಾಕಿರ್ಬೋದು ಅವನನ್ನು, ಆ ಸಮಯದಲ್ಲಿ ಅದು ಹೊಡೆದಿರ್ಬೋದು. ಅದು ಹೋದಾಗ ಫೈನಲ್ ಆಗಿ ಆ ಥರ ಆಗಿರ್ಬೋದು, ಅವನಿಗೆ ಒಳಗಡೆ ಇಂಟರ್ನಲ್ ಡ್ಯಾಮೇಜ್ ಆಗಿಬಿಟ್ಟಿರ್ಬೋದು ಅಂತ ಅನ್ನುವಂಥದ್ದನ್ನ ನಾವು ಆ ಒಂದು ಪ್ರಿಸಂಪ್ಷನ್ಗಳಷ್ಟೇ, ನಮ್ಮದೇನು ಬೇರೆ ಏನಲ್ಲ. ಅಲ್ಲಿ ಹೋದಾಗ ಅವರು ಏನು ಕಾಸ್ ಅಂತ ರಿಯಲ್ಲಾಗೆ ಪೋಸ್ಟ್ಮಾರ್ಟಮ್ ಒಳಗಡೆ ಬರೆದಿರ್ತಾರೆ, ಏನಾಗಿದೆ, ಎಲ್ಲೆಲ್ಲಿ ಯಾವ ಜಾಗ ಆಗಿದೆ, ಯಾವುದರಿಂದ ಅವನು ಸತ್ತಿದ್ದಾನೆ ಅಂತ ಅನ್ನೋಂಥದ್ದು ಪೋಸ್ಟ್ಮಾರ್ಟಮ್ ಒಳಗಡೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಕೆಲವಷ್ಟು ಏನು ಅವರು ಸೀಸ್ ಮಾಡಿದಂಥ ಲಿವರು, ಆಮೇಲೆ ಬೇರೆ ಬೇರೆ ಇಂಟರ್ನಲ್ ಪಾರ್ಟ್ಗಳ ಒಳಗಡೆ ಭಾಳ ಇಂಪಾರ್ಟೆಂಟ್ ಆರ್ಗನ್ಸ್ಗಳನ್ನ ಸೀಸ್ ಮಾಡ್ತಾರೆ. ಅದನ್ನು FSLಗೆ ಫಾರ್ವರ್ಡ್ ಮಾಡ್ತಾರೆ. ಅದು ನೆಕ್ಸ್ಟ್ ಬಯಾಲಜಿಕಲ್ ರಿಪೋರ್ಟು ಮತ್ತು ಬಯಾಲಜಿಕಲ್ ರಿಪೋರ್ಟ್ಗಳಿಗೆ ಹೋಗ್ತದೆ FSLಗೆ. ಈ ಫರ್ದರ್ ಏನಿದು ಇನ್ನೇನು ಇದೆಯಾ, ಅದರಲ್ಲೇನಾದರೂ ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಅದರಲ್ಲೇನಾರು ಸಿಕ್ಬಿಟ್ರೆ, ಆಮೇಲೆ ಅವ್ರದ್ದು ಫಂಕ್ಷನ್ಸ್ಗಳು ಅದೆಲ್ಲ ಕಂಪ್ಲೀಟಾಗಿ ಆ ಸಂಬಂಧಪಟ್ಟಂಥ ಒಂದು ವಿಚಾರದಲ್ಲಿ ಎಲ್ಲ ರಿಪೋರ್ಟ್ಗಳು ಸಿಗ್ತವೆ. ಅದಾದಮೇಲೆ ಬ್ಲಡ್ ಸ್ಟೈನ್ಡ್ ಏನಾದರೂ ಮಡ್ ಏನಾರು ಇತ್ತು ಅಲ್ಲಿ ಹೊಡೆದಿರುವಂಥದ್ದು, ಈ ಥರದ್ದೆಲ್ಲ. ಮತ್ತು ಗುದ್ದಿದಾಗ ಆ ಭಾಗದಲ್ಲಿ ಏನಾದರೂ ಹೊಡೆದ ಕಡೆ ಏನಾದರೂ ಒಂದು ಟಚ್ ಆದಾಗ ರಕ್ತ ಸಮೇತ ಏನಾದರೂ ಕೂದಲುಗಳು ಅಂಟ್ಕೊಂಡಿತ್ತು ಆ ವೆಹಿಕಲ್ಗಳಿಗೆ. ಆಮೇಲೆ ಅಲ್ಲಿ ಬಂದಿರತಕ್ಕಂಥ ಟೈರ್ಗಳು ಯಾವುವು, ಒಂದು ವೇಳೆ ಮಳೆಗಿಳೆ ಇಲ್ಲ ಅಂತಂದರೆ ಏನಾದ್ರು ಟೈರ್ ಮಾರ್ಕ್ಸು, ಯಾವ ಗಾಡಿ ಹೋಗಿದೆ, ಯಾವ ಗಾಡಿ ಬಂದಿದೆ, ಆಮೇಲೆ ಪೂರ್ಣ ಪ್ರಮಾಣದ ಎಲ್ಲ ಥರವಾದಂಥದ್ದು ಅಲ್ಲಿ ಶೋಧನೆ ಮಾಡ್ಕೊಳ್ತಾರೆ. ಅದೇನು ಸಮಸ್ಯೆ ಏನಾಗಲ್ಲ. ಯಾಕೆಂದರೆ ತುಂಬ ಜನ ಮಾಡಿರ್ತಾರೆ, 40-50 ಜನ ಇದ್ದಾರೆ ಅಂದರೆ ತುಳಿದಾಕ್ಬಿಟ್ಟಿರ್ತಾರೆ. ಓಡಾಡಿಬಿಟ್ರೆ ಡಿಸ್ಟ್ರಕ್ಷನ್ಸ್ ಆಗ್ತವೆ. ಅದೇನೇ ಮಾಡಿಬಿಟ್ಟಿದ್ರು ಉಳ್ಕೊಂಡದ್ದೇನಿದೆ ಅಂತ ಹೇಳುವಂಥ ಪತ್ತೆ ಮಾಡುವಂಥ ಕೆಲಸ. ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಹೋಗ್ತದೆ, ಅದು ಏನೇನೆಲ್ಲ ನೋಡ್ತದದ್ದು. ಅಲ್ಲೇನು ಏನಾದರೂ ಅಕಸ್ಮಾತ್ ನಮ್ಗೆ ಅಲ್ಲೇನು ಡಾಗ್ ಸ್ಕ್ವಾಡ್ ಇನ್ನು ಬೇರೆ ಏನಾದರೂ ಲೀಡ್ ಮಾಡ್ತದ ಅಂತ ಕರ್ಕೊಂಡು ಹೋಗ್ತೀವಿ ನಾವು. ಇದೆಲ್ಲ ಒಂದು ಪ್ರಕ್ರಿಯೆ ಆಗುತ್ತೆ. ಕರ್ಕೊಂಡು ಬಂದಾದಮೇಲೆ ಅವನನ್ನು ಅಲ್ಲಿ ಒಳಗಡೆ ಕ್ವಶನ್ ಮಾಡ್ತಾರೆ. ಅವ್ನಿಗೆ ಏನೇನೆಲ್ಲ ಹೊಡಿತಾರೆ, ಬಿಡ್ತಾರೆ, ಅವ್ನಿಗೇನೆಲ್ಲ ಆಗುತ್ತೆ. ಕೊನೆಗೆ ಒಬ್ಬೊಬ್ಬರೇ ಅವನು ಕುಸ್ತಿ ಅವನು ಯಾವಾಗ ಡ್ಯಾಮೇಜ್ ಆಗಿಬಿಡ್ತಾನೋ. ಇಲ್ಲಿ ಒಂದು ಪ್ರಶ್ನೆ ಏನು ಅಂದರೆ ಉದ್ಭವ ಆಗುವಂಥದ್ದು, ಕೊಲ್ಲಬೇಕಾದಂಥ ಸಮಯದಲ್ಲಿ ಈ ಮನುಷ್ಯ ಆ್ಯಕ್ಟ್ರಲ್ಲಿದ್ನಾ ಇಲ್ವಾ, ಅವರಿಬ್ಬರು ಏನಾದರೂ ಆದೇಶ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ರಾ, ಹಂಗೇನಾರು ಕೊಟ್ಬಿಟ್ರೆ ಇವನ ಮೇಲೆ ಇರ್ತಕ್ಕಂಥ ಅಪರಾಧ ಕಮ್ಮಿ ಆಗಿಬಿಡುತ್ತಾ, ಸಾಯುವಂಥ ಪರಿಸ್ಥಿತಿ ಒಳಗಡೆ ಇವನಿದ್ನ, ಅವ್ನು ನಿಂತಿದ್ದಾಗ ಅವ್ನು ಬದುಕಿದ್ನ, ಆ ಹೇಳಿಕೆಗಳೆಲ್ಲನೂ ಕೊಟ್ಟಿರ್ತಕ್ಕಂಥವ್ರು ಇದ್ದ ಸಾರ ಮನುಷ್ಯ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೊಟ್ಟೋದ, ಆಮೇಲೆ ಇವರೆಲ್ಲ ಸೇರ್ಕೊಂಡು ಒಬ್ಬೊಬ್ಬರೇ ಒಂದೊಂದು ಗೊದೆ ಕೊಟ್ಬಿಟ್ರು ಸತ್ತೋಗ್ಬಿಟ್ಟ ಅಂತಾನು ಈ ಥರದ್ದೆಲ್ಲ ಏನಾದರೂ ಒಂದು ಕಪೋಲ ಕಲ್ಪಿತ ಅಂದರೆ ನಾವುಗಳು ತಿಳ್ಕೊಂಡು ಮಾತಾಡುವಂಥವು ಇವೆಲ್ಲ. ಆ ಥರದ್ದು ಏನಾದರೂ ಆಗಿತ್ತಾ? ಏನೇ ಆಗಿರಲಿ, ಐ ಆಮ್ ದ ಮಾಸ್ಟರ್, ಹೌದು ತಾನೆ? ಇದನ್ನೆಲ್ಲ ಮ್ಯಾನೇಜ್ ಮಾಡಿರ್ತಕ್ಕಂಥವ್ನು ಯಾರು? ಮ್ಯಾನೇಜ್ ಮಾಡಾದಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾನು ಮಾಸ್ಟರ್ ಆದಮೇಲೆ ನನ್ನ ಜವಾಬ್ದಾರಿ ಏನಿತ್ತು, ಒಂದು ಅಪರಾಧ ಮಾಡಾಯಿತು, ಅಷ್ಟು ಮಾಡೋದಕ್ಕೆ ಅವನನ್ನು ವಾಪಸ್ ಪ್ಯಾಕ್ ಮಾಡಿಬಿಟ್ಟಿದ್ರೆ ಆ ಅಪರಾಧದಲ್ಲಿ ಕಿಡ್ನಾಪಲ್ಲೇ ನಿಂತೋಗ್ಬಿಟ್ಟಿರ್ತಿತ್ತು. ಆದರೂ ಪನಿಷಬಲ್ ಅಫೆನ್ಸೇ. ಹೌದು, ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ, ಇಲ್ಲ ರಾಜರಾಜೇಶ್ವರನಗರಕ್ಕೋ ಇಲ್ಲ ಚಿತ್ರದುರ್ಗಕ್ಕೋ ಕೇಸ್ ರಿಜಿಸ್ಟರ್ ಆಗಿದ್ರೆ ಕಂಪ್ಲೇಂಟ್ 360 ಕೇಸ್ ರಿಜಿಸ್ಟರ್ ಆಗೋದು. ಅಪಹರಣ ಪ್ರಕರಣ ಅವ್ರ ಮೇಲೆ ರಿಜಿಸ್ಟರ್ ಆಗ್ತಾ ಇತ್ತು. ಅದು 363, ಅದು IPC 363ರಲ್ಲಿ ಇವ್ರ ಮೇಲೆ ಆ ಅಪರಾಧ ಪ್ರಕರಣ ದಾಖಲಾಗ್ತಾ ಇತ್ತು. ಕಳಿಸ್ಕೊಟ್ಬಿಟ್ಟಿದ್ದಿದ್ರೆ ಎಷ್ಟು ವರ್ಷ ಪನಿಷ್ಮೆಂಟ್? ಅದು ಲೈಫು ಇದೆ ಮತ್ತು 10 ವರ್ಷನೂ ಇದೆ. ಅವೆಲ್ಲ
ಹೌದೌದೌದು, ಕಿಡ್ನಾಪಿಂಗ್, ರ್ಯಾನ್ಸಮ್ಮು ಅಷ್ಟೇ, ಡೆತ್ ಪೆನಾಲ್ಟಿ ಇದಾವೆ ಅವಕ್ಕೆ. ಮಕ್ಳುಗಳನ್ನ ಕಿಡ್ನಾಪ್ ಮಾಡಿಬಿಟ್ಟು ಎತ್ತಕೊಂಡ್ಬಿಡ್ತಾರಲ್ಲ, ತಗೊಂಡೋಗಿ ಎಲ್ಲೆಲ್ಲ ಇಟ್ಕೊಬಿಟ್ಟು ಸಾಯಿಸ್ಬಿಡ್ತೀವಿ ದುಡ್ಡು ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅಂತ. ಉದಾಹರಣೆ ಜೈಪುರಿಯ ಕೇಸ್. ಹೌದು, ಅಂಥ ಪ್ರಕರಣಗಳೆಲ್ಲ ನಾವೆಲ್ಲ ಮಾಡಿದ್ದೀವಲ್ಲ. ಒಳಗಿದ್ದಾರಲ್ಲ ತುಂಬ ಜನ, ಒಳಗೆ ಇನ್ನೂ ಲೈಫ್ ಒಳಗೆ ಇದ್ದಾರಲ್ಲ ತುಂಬ ಜನ. ಈ ಥರ ಮಕ್ಕಳುಗಳ ಅಪಹರಣಗಳನ್ನ ಮಾಡಿದಂಥ ಸೀರಿಯಲ್ ಅವರು ತುಂಬ ಕನ್ವಿಕ್ಷನ್ ಸಜಾ ಮಾಡಿಸ್ಬಿಟ್ಟು ನಾವೆಲ್ಲ ಒಳಗಡೆ ಇದ್ದಾರಲ್ಲ ಈ ಪರಪ್ನಗರದಲ್ಲಿ. ಹೋದಾಗಲ್ಲ ಅಕಸ್ಮಾತ್ ನಾವೆಲ್ಲ ಸರ್ವಿಸಲ್ಲಿದ್ದಾಗ ಹೋದಾಗ ನಮಸ್ಕಾರ ಸಾರ್ ಅಂದ್ಕೊಂಡು ಬರೋರು. ನಾವೇನಾರ ಬೇರೆ ಆರೋಪಿತರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಬತ್ತದಲ್ಲಪ್ಪ ಕಾಂದಾನು ಅಂದ್ಬಿಟ್ಟು ಅಂತ ಅವ್ರಿಗೆ ಎರವಾಗ್ತದೆ. ನಾವು ಮಾಡಿಬಿಟ್ಟು ಇವ್ರು ಶಿಕ್ಷೆ ಮಾಡಿಸ್ಬಿಟ್ರು, ನಮ್ಮ ಮೇಲೆ ನಮ್ಮ ವಿರುದ್ಧವಾಗಿ ಏನೋ ಅವ್ರಿಗೆ ಅನಿಸಲ್ಲ. ಆಗ ಒಂದು ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಿಸ್ಬಿಟ್ರೆ ಅವನಿಗೆ ನಾನು ತಪ್ಪು ಮಾಡಿದ್ದೆ, ಏನು ಮಾಡೋಕ್ಕಾಗಲ್ಲ, ಪೊಲೀಸರು ಅವ್ರು ಕೆಲಸ ಮಾಡಿದ್ರೆ ಅಪ್ಪನ ಗುಟ್ಟದ್ದ ಅಂತಾರೆ. ಅಪ್ಪನ ಗುಟ್ಟದ್ದು ಮಾಡಿದ್ರು ಕೆಲಸ ಅವರು ಅಂತಾರೆ. ನಾವು ಅವ್ರಿಗೆ ಏನಾರ ಸಹಾಯ ಮಾಡಿ ಅದು ಇದು ಏನಾರು ಮಾಡಿ ಬೇಕಾದದನ್ನೆಲ್ಲ ಸಹಾಯ ಮಾಡಿ ಕಳಿಸ್ಕೊಟ್ಟು ಏನೋ ಒಂದಷ್ಟು ತಗೊಂಡು ಜೋಬ್ಗೆ ಇಟ್ಕೊಬಿಟ್ಟು ಜೋಬ್ಗೆ ಹಾಕೊಬಿಟ್ರು ಅಂದರೆ ನಮ್ಮ ಲೋಯ ಕಚಡ ನನ್ನ ಮಗ ಕಣೋ ಅವನೊಬ್ಬ ಪೊಲೀಸ ನಾಮರ್ದ ಅಂತಾರೆ ಅವರು. ನೀವು ಸಹಾಯನೇ ಮಾಡಿ ಅವ್ರಿಗೆ, ಅವ್ರು ಪೂರ್ತಿ ಅವ್ರು ಬೈತಾರೆ ನಿಮಗೆ. ಅವ್ರಿಗೂ ಒಂದು ಸೆನ್ಸ್ ಆಫ್ ಲಾ ಇದೆ ಅವ್ರಿಗೆ. ಇವನು ಬಿಡಲ್ಲ, ಇವನು ಸರಿಯಾಗಿ ಕೆಲಸ ಮಾಡ್ತಾನೆ, ಇವನು ಸರಿಯಾಗಿ ರಿಪೇರಿ ಮಾಸ್ಟರ್ ಇವನು ಅಪ್ಪನಿಗೂ ನಮ್ಮ ಬಗ್ಗೆ ಒಳ್ಳೇದು ಕ್ಯಾರಿ ಮಾಡ್ತಾರೆ ಅವರು. ಎಷ್ಟು ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಿರೋ, ಬಟ್ ಅವ್ರು ಜಿನೈನಾಗೆ ಅದರಲ್ಲಿ ಇರಬೇಕು. ಅವರು ಯಾರನ್ನೋ ಅಮಾಯಕರನ್ನ ತಗೊಬಂದು ಸೇರಿಸ್ಬಿಡ್ಬಾರ್ದು, ಯಾವ ಕಾರಣಕ್ಕೂ ತಪ್ಪು ಅದನ್ನು ಕೆಲಸ ಮಾಡಬಾರ್ದು. ಹೀಗೆ ತನಕ ಕಾಲದಲ್ಲಿ ನಡ್ಕೊಂಡು ಹೋಗ್ತಾರೆ.